ನಮಸ್ಕಾರ. ನಾನು ನಿಮ್ಮ ಸ್ಟ್ರೇಟ್ ಹಿಟ್ ಸುಗುಣ. ನೀವು ನೋಡ್ತಾ ಇದ್ದೀರಾ ಸ್ಟ್ರೇಟ್ ಹಿಟ್ ಸುಗುಣ ಯೂಟ್ಯೂಬ್ ಚಾನೆಲ್ ಅನ್ನ. ಸಾಮಾನ್ಯವಾಗಿ ಚರ್ಮ ರೋಗ ಸಂಬಂಧಪಟ್ಟಂತ ಅದರಲ್ಲೂ ಕೂಡ ಸೋರಿಯಾಸಿಸ್ ಅಂದ್ರೆ ಅಯ್ಯೋ ಎಂತ ಗಂಭೀರ ಸಮಸ್ಯೆ ಅಂತ ಎಲ್ಲರೂ ಭಯ ಪಡೋದನ್ನ ನೀವು ಕೇಳಿದ್ದೀರಾ. ಹಾಗೆ ಇದಕ್ಕೆ ಕ್ಯೂರ್ ಮಾಡೋದಕ್ಕೆ ನಿಜವಾಗ್ಲೂ ಯಾವುದೇ ಒಂದು ಕ್ರಮ ಇಲ್ಲವೇ ಇಲ್ಲ, ಇದಕ್ಕೆ ಕ್ಯೂರ್ ಮಾಡಕ್ ಚಾನ್ಸೇ ಇಲ್ಲ ಅಂತ ಬಹಳ ಜನ ಅನ್ಕೊಂಡಿರ್ತಾರೆ. ನಿಜವಾಗ್ಲೂ ಅದೆಷ್ಟು ಸಂಕಷ್ಟ ಪಡ್ತಿರ್ತಾರೆ, ದುಃಖ ಪಡ್ತಿರ್ತಾರೆ ಆದ್ರೆ ನಿಜವಾಗ್ಲೂ ಸೋರಿಯಾಸಿಸ್ ಅನ್ನ ಕ್ಯೂರ್ ಮಾಡಬಹುದು ಅಂತ ಹೇಳುತ್ತೆ ನಮ್ಮ ವೇದಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಸಂಸ್ಥಾಪಕರಾಗಿರುವಂತಹ ಡಾಕ್ಟರ್ ಎಂ ರವಿರಾಜ್ ಅವರು. ಎಸ್, ಇದ್ರ ಬಗ್ಗೆನೇ ನಾವಿವತ್ತು ಮಾತನಾಡ್ತಾ ಇದ್ದೇವೆ. ನಿಜವಾಗ್ಲೂ ಕ್ಯೂರ್ ಮಾಡೋಕೆ ಸಾಧ್ಯನಾ ಅಂತೀರಾ? ಎಸ್, ಬನ್ನಿ ಮಾತಾಡೋಣ ಇವತ್ತು ಅದೇ ವಿಚಾರವಾಗಿ. ಸರ್, ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್, ಸೋರಿಯಾಸಿಸ್ ಅಂದ್ರೇನೆ ಭಯ ಪಡುವಂತ ಒಂದು ಕಾಲ ಸಮಯ ಈಗ ಬಂದಿದೆ. ಎಲ್ಲರೂ ಕೂಡ ಭಯ ಪಡ್ತಾರೆ, ಇದನ್ನ ಕ್ಯೂರ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಅಂಥ ಒಂದು ಗಂಭೀರವಾದ ಸಮಸ್ಯೆ, ಸೀರಿಯಸ್ ಡಿಸೀಸ್ ಅಂತ ಎಲ್ಲರೂ ಅಂದ್ಕೊಳ್ತಾ ಇದ್ದಾರೆ. ಸರ್, ಇಂತಹ ಭಯಾನಕ ಅಂದರೆ ಎಲ್ಲರೂ ಭಯ ಪಡ್ತಿರುವಂತಹ ಸೋರಿಯಾಸಿಸ್ ಅಂದರೆ ವಾಟ್ ಎಕ್ಸಾಕ್ಟ್ಲಿ ಸರ್? ಏನು ಜನಕ್ಕೆ ಸೋರಿಯಾಸಿಸ್ ಅಂದರೆ ಏನಂತ ಹೇಳ್ಬೋದು? ಸೋರಿಯಾಸಿಸ್ ಅನ್ನುವಂಥದ್ದು ಒಂದು ಚರ್ಮದಲ್ಲಿ ಕಾಣುವಂತಹ ಒಂದು ಕಾಯಿಲೆ. ಆದರೆ ಇದು ಚರ್ಮದಲ್ಲಿ ಕಾಣುತ್ತೆ ಹೊರತು ಈ ಕಾಯಿಲೆಯನ್ನು ನಾವು ಒಂದು ಆಟೋ ಇಮ್ಯೂನ್ ಡಿಸೀಸ್ ಅಂತ ಕರಿತೀವಿ. ಈ ಆಟೋ ಇಮ್ಯೂನ್ ಡಿಸೀಸ್ ಅನ್ನುವಂಥದ್ದು ಒಂದು ಪದದ ಅರ್ಥ ಏನಪ್ಪ ಅಂತ ಅಂದರೆ, ನಮ್ಮಲ್ಲೆಲ್ಲರಲ್ಲೂ ಕೂಡ ರೋಗ ನಿರೋಧಕ ಶಕ್ತಿ ಇರುತ್ತೆ, ಇಮ್ಯೂನ್ ಸಿಸ್ಟಮ್ ಅಂತ ಕರಿತೀವಿ. ಈ ಇಮ್ಯೂನ್ ಸಿಸ್ಟಮ್ನ ಕೆಲಸ ಏನಪ್ಪ ಅಂತ ಅಂದರೆ, ಯಾವುದಾದ್ರೂ ಒಂದು ರೋಗ ಬಂದಾಗ ಅದರ ವಿರುದ್ಧ ಹೋರಾಡಿ ನಮ್ಮ ಯಾವುದಾದ್ರೂ ಒಂದು ಕಾಯಿಲೆ ಬಂದಾಗ ಅದನ್ನು ವಾಸಿ ಮಾಡಲಿಕ್ಕೆ ಅದು ಅನುಕೂಲ ಮಾಡುವಂಥದ್ದೇ ಅದರ ಕೆಲಸ. ಆದರೆ ಈ ಸೋರಿಯಾಸಿಸ್ ಬಂದಂಥ ವ್ಯಕ್ತಿಯಲ್ಲಿ ಏನಾಗ್ತಾ ಇರುತ್ತೆ ಅಂತ ಅಂದರೆ, ಅದೇ ಇಮ್ಯೂನ್ ಸಿಸ್ಟಮ್ ಆ ರೋಗಿಯ ದೇಹದಲ್ಲಿರ್ತಕ್ಕಂತಹ ಆರೋಗ್ಯವಂತ ಜೀವಕೋಶಗಳ ಮೇಲೆ ಆಕ್ರಮಣ ಮಾಡಿದಾಗ ಚರ್ಮಕ್ಕೆ ಸಂಬಂಧಪಟ್ಟಂಥ ಜೀವಕೋಶಗಳು ಅತಿ ಎಚ್ಚೆತ್ತವಾಗಿ ದೇಹದಲ್ಲಿ ಉತ್ಪತ್ತಿಯಾಗಿ ಅದು ಚರ್ಮದ ಮೇಲ್ಪದರಕ್ಕೆ ಬಂದಾಗ ನಮಗೆ ಪ್ಯಾಚ್ ಥರ ಕಾಣುತ್ತೆ. ನಿಜಕ್ಕೂ ಇಂಥ ಒಂದು ಸಮಸ್ಯೆ ಬಂದರೆ ಸೋರಿಯಾಸಿಸ್ ಸಮಸ್ಯೆಯಿಂದ ಬಳಲ್ತಾ ಇರೋರು ಸಮಾಜದಲ್ಲಿ ನಿಜ ತುಂಬಾನೇ ಅವರು ಡಿಪ್ರೆಷನ್ಗೆ ಹೊರಟೋಗ್ಬಿಡ್ತಾರೆ. ಹೇಗಪ್ಪ ಸಮಾಜನ ಎದುರಿಸೋದು? ಸಮಾಜದಲ್ಲಿ ಹೆಂಗೆ ನಾವಿಲ್ಲೆಲ್ಲೋ ಏನೋ ಎಲ್ಲರ ನಡುವೆ ಇದ್ದಾಗ ತುರ್ಕೆ ಬಂತು ಅಂತ ಈ ಥರ ಕೆರೆಯೋದಾಗಲಿ, ಅಥವಾ ಅದು ಕಾಣೋ ಹಾಗೆ, ಅಥವಾ ಯಾರಿಗಾರು ಶೇಕ್ ಹ್ಯಾಂಡ್ ಮಾಡುವಾಗ ಕೈಯಲ್ಲಿ ಏನಾದರೂ ಆ ಥರದ್ದು ಒಂದು ಚಿಹ್ನೆಗಳು ಕಾಣ್ತಾ ಇದ್ರೆ ಆ ಜನ ನೋಡಿ ಏನಂತಾರೋ, ಈ ಥರ ಎಲ್ಲ ಹೇಗೆ ಸರ್ ಅವರು ಫೇಸ್ ಮಾಡೋದು ಹೇಗೆ? ನಿಜವಾಗ್ಲೂ ಕಷ್ಟ ಅಲ್ವಾ? ನೋಡಿ, ಸೋರಿಯಾಸಿಸ್ ಅನ್ನುವಂತಹ ಕಾಯಿಲೆ ನಮ್ಮ ಶತ್ರುಗೂ ಬರಬಾರ್ದು ಅಂತಲೇ ಹೇಳ್ತಾರೆ. ಯಾಕೆ ಅಂತ ಅಂದರೆ, ಇದು ಒಬ್ಬ ಮನುಷ್ಯನ ವೈಯಕ್ತಿಕ ಜೀವನ, ವೃತ್ತಿ ಜೀವನ ಮತ್ತು ಸಾಮಾಜಿಕ ಜೀವನ, ಆರ್ಥಿಕ ಜೀವನ ಎಲ್ಲದನ್ನೂ ಕೂಡ ಕಿತ್ಕೊಳ್ತಕ್ಕಂಥ ಒಂದು ಕಾಯಿಲೆ ಇದು. ನಾನು ಎಂತೆಂಥ ಒಂದು ಇನ್ಸಿಡೆಂಟ್ಗಳನ್ನು ದಿನನಿತ್ಯ ನಾನು ನೋಡ್ತೀನಿ ಅಂದರೆ, ಡೈವರ್ಸ್ಗಳಾಗಿದ್ದಾವೆ, ಮಕ್ಕಳಲ್ಲಿ ಬಂದಾಗ ಸ್ಕೂಲ್ಗೆ ಹೋಗೋದಿಲ್ಲ, ಎಷ್ಟೋ ಜನಕ್ಕೆ ಮದುವೆಗಳಾಗಿರೋದಿಲ್ಲ, ಭಿನ್ನಾಭಿಪ್ರಾಯಗಳು ಬಂದಿದೆ, ಸಮಾಜದಿಂದ ದೂರ ಉಳಿದಿರ್ತಾರೆ, ಒಂದು ಆತ್ಮಹತ್ಯೆ ಮನೋಭಾವನೆಯೂ ಕೂಡ ಬಹಳಷ್ಟು ಜನಕ್ಕೆ ಈ ಕಾಯಿಲೆ ಇರುತ್ತೆ. ಯಾಕೆ ಅಂತ ಅಂದರೆ, ಈ ಕಾಯಿಲೆ ಬಂದಂಥ ವ್ಯಕ್ತಿ ಎಲ್ಲರಿಂದನೂ ಕೂಡ, ಸಮಾಜದಿಂದನೇ ಅಲ್ಲ ಕುಟುಂಬದಿಂದನೂ ಕೂಡ ದೂರ ಉಳಿಯುವಂಥದ್ದನ್ನು ನಾನು ಪ್ರತಿನಿತ್ಯ ನೋಡ್ತೇನೆ. ಸೊ ಈ ಥರದಂತಹ ಕಾಯಿಲೆ ಇರೋದರಿಂದ ಈ ಕಾಯಿಲೆ ಬಂದಂಥ ವ್ಯಕ್ತಿಗೆ ನಾನು ಏನು ಹೇಳ್ತೀನಿ ಅಂದರೆ, ಈ ಥರ ಯೋಚನೆ ಮಾಡೋದು ತಪ್ಪು. ಈಗ ಈ ಥರದಂಥ ಕಾಯಿಲೆ ಇದ್ದಾಗ ಮೊದಲು ಆ ಮನುಷ್ಯನಿಗೆ ಬೇಕಾಗಿರತಕ್ಕಂಥದ್ದು ಏನಪ್ಪ ಅಂದರೆ, ಒಂದು ಆತ್ಮವಿಶ್ವಾಸ, ಧೈರ್ಯ ಮತ್ತು ಒಂದು ತಾಳ್ಮೆ ಇದ್ದರೆ ಈ ಕಾಯಿಲೆಯಿಂದ ಆ ಮನುಷ್ಯನನ್ನು ನಾವು ಹೊರಗಡೆ ಕರ್ಕೊಂಬರ್ಬೋದು. ಸರ್, ಕೆಲವ್ರಿಗೆ ಬಹಳಷ್ಟು ಅನುಮಾನಗಳಿದೆ. ಅಯ್ಯೋ, ಸೋರಿಯಾಸಿಸ್ ಬಂದಿರೋರು ಮುಟ್ಟಿದ್ರೆ ನಮಗೆಲ್ಲಿ ಬಂದ್ಬಿಡುತ್ತೋ ಅಂತ. ಈಗ ಅವರಿಗೆ ಸೋರಿಯಾಸಿಸ್ ಬಂದಿದೆ ಅಂತ ನೋಡ್ತಿರುವಾಗ, ಆ ಲಕ್ಷಣಗಳನ್ನು ನೋಡ್ತಿರುವಾಗ ಅವರಿಂದ ದೂರ ಉಳಿದ್ಕೊಂಡ್ಬಿಡ್ತಾರೆ. ಮತ್ತು ಈವನ್ ಮನೆಯಲ್ಲೇ ಒಂದು ವೇಳೆ ಯಾರಿಗಾರು ಸೋರಿಯಾಸಿಸ್ ಇದ್ದರೆ ಮನೆಯವರೇ ಅವ್ರ ಹತ್ರ ತುಂಬ ಕೆಟ್ಟದಾಗಿ ನಡ್ಕೊಳ್ತಿರ್ತಾರೆ. ಟಚ್ ಮಾಡಿದ್ರೆ ನಮಗೆ ಬಂದ್ಬಿಡುತ್ತೇನೋ ಅಂತ ಭಯ ಪಡ್ತಿರ್ತಾರೆ. ನಿಜವಾಗ್ಲೂ ಮುಟ್ಟಿದ್ರೆ ಬರುತ್ತಾ ಸೋರಿಯಾಸಿಸ್ ಇನ್ನೊಬ್ಬರಿಗೆ? ವೀಕ್ಷಕರೇ, ಖಂಡಿತವಾಗ್ಲೂ ನಾನು ಒಂದು ನಿಮಗೆ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಈ ಕಾಯಿಲೆ ಮುಟ್ಟಿದ್ರೆ ಬರುವಂತಹ ರೋಗ ಅಲ್ಲ. ದಯವಿಟ್ಟು ಈ ಒಂದು ತಪ್ಪು ಕಲ್ಪನೆಗಳಿಂದ ದಯವಿಟ್ಟು ಹೊರಗಡೆ ಬನ್ನಿ. ಅದು ಯಾರೇ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿಯಲ್ಲೇ ಯಾರಾದರೂ ಸಫರ್ ಆಗ್ತಾಯಿದ್ರೆ, ಯಾರಾದರೂ ಈ ರೋಗಿಗಳಿದ್ದರೆ ದಯವಿಟ್ಟು ಅವರನ್ನು ಆ ಥರ ನೋಡಬೇಡಿ. ಯಾಕೆಂದರೆ ಒಬ್ಬ ಮನುಷ್ಯನನ್ನು ಮುಟ್ಟಿದ್ರೆ ಬರುತ್ತೆ ಅನ್ನುವಂಥ ರೀತಿ ಅವನನ್ನು ನಡೆಸ್ಕೊಂಡ್ರೆ ಅವನಿಗಾಗುವಂಥ ನೋವೇ ಬೇರೆ. ಯಾವರೂ ಕೂಡ ಸೋರಿಯಾಸಿಸ್ ಪೇಷಂಟ್ಗಳನ್ನು ಒಂದು ಕೀಳಾಗಿ ನೋಡುವಂಥದ್ದು ಒಂದು
ತಪ್ಪು ಮತ್ತು ಮಹಾ ಅಪರಾಧ ಅಂತಲೇ ನಾನು ಕರಿತೀನಿ. ಯಾಕೆ ಅಂತಂದರೆ ಇದು ಮುಟ್ಟಿದ್ರೆ ಬರೋದಿಲ್ಲ. ಸೊ ಅದರಿಂದ ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡ್ಬೋದು, ಅಥವಾ ಸಾಮಾನ್ಯವಾದಂಥ ಜೀವನ ನಡೆಸ್ಬೋದು, ಅಥವಾ ಅವರು ಬಳಸಿರ್ತಕ್ಕಂಥ ವಸ್ತುಗಳನ್ನ ಮುಟ್ಟೋದ್ರಿಂದ ಕೂಡ ಈ ಕಾಯಿಲೆ ಬರೋದಿಲ್ಲ. ದಯವಿಟ್ಟು ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಮತ್ತು ಬೇರೆಯವ್ರಿಗೂ ತಿಳಿಸಿ. ಒಂದು ವೇಳೆ ಈಗಾಗಲೇ ಬಂದಿರುವಂಥವ್ರು ಸೋರಿಯಾಸಿಸ್ಗೆ ಪರ್ಮನೆಂಟ್ ಆಗಿ ಕ್ಯೂರ್ ಮಾಡಬಹುದಾ? ನಿಮ್ಮಲ್ಲಿ ಅಂಥ ಒಂದು ಟ್ರೀಟ್ಮೆಂಟ್ ಇದೆಯಾ? ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ನೀವು ಆಲ್ರೆಡಿ ಎಷ್ಟೋ ವರ್ಷಗಳಿಂದ ಬಹಳಷ್ಟು ಜನಕ್ಕೆ ಕ್ಯೂರ್ ಮಾಡಿದ್ದೀರಾ ಅಂತಲೂ ಕೇಳ್ಪಟ್ಟಿದ್ದೀನಿ. ನೋಡಿ, ಸೋರಿಯಾಸಿಸ್ ಬಂದಿದೆ ಅಂತ ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಈ ಕಾಯಿಲೆಯನ್ನು ಸಂಪೂರ್ಣವಾಗಿ ಮತ್ತು ಶಾಶ್ವತವಾಗಿ ನಾವು ಗುಣ ಮಾಡ್ಬೋದು. ಹೇಗೆ ಅಂತ ಅಂದರೆ, ಈ ಕಾಯಿಲೆಯನ್ನು ನಾವು ಬೇರೆ ಸಮೇತನೇ ಕಿತ್ತಾಕಬೇಕು. ಅದಕ್ಕೆ ನಾವು ಆಯುರ್ವೇದದಲ್ಲಿ ಶೋಧನ ಕ್ರಮ ಅನ್ನುವಂಥ ಚಿಕಿತ್ಸೆಯನ್ನು ನಾವು ಅಳವಡಿಸ್ತೀವಿ. ಈ ಶೋಧನ ಅಂದರೆ ಏನು ಅಂದರೆ, ಈ ರೋಗಕ್ಕೆ ಕಾರಣವಾದಂತಹ ವಿಷಾಂಶಗಳನ್ನು ಮತ್ತು ದೋಷಗಳನ್ನು ಅಥವಾ ಟಾಕ್ಸಿನ್ಸ್ನ ವಾಂತಿ ಮೂಲಕ ಹೊರಗಡೆ ಹಾಕುವಂಥದ್ದು. ಸೋರಿಯಾಸಿಸ್ಗೆ ಕಾರಣವಾದಂತಹ ದೋಷಗಳನ್ನು ಬೇದಿ ಮೂಲಕ ಹೊರಗಡೆ ಹಾಕುವಂಥ ಈ ಪ್ರಕ್ರಿಯೆಯನ್ನು ಮಾಡಿದಾಗ ಈ ಸೋರಿಯಾಸಿಸ್ ಅನ್ನುವಂಥದ್ದನ್ನು ಬೇರೆ ಸಮೇತ ಕಿತ್ತಾಕೋದಲ್ಲದೆ ಮತ್ತೆ ಪುನರುದ್ಭವ ಆಗದೆ ನಾವು ಮಾಡ್ಬೋದು. ಅದರ ಜೊತೆ ನಿಮ್ಮ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿ ಹೇಗಿರಬೇಕು ಅನ್ನುವಂಥದ್ದನ್ನು ನಾನು ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಅದನ್ನು ಅಳವಡಿಸ್ಕೊಂಡು ಈ ಚಿಕಿತ್ಸೆಯನ್ನು ತಗೊಂಡಲ್ಲಿ ಇದನ್ನು ಸಂಪೂರ್ಣವಾಗಿ ವಾಸಿ ಮಾಡೋದಲ್ಲದೆ ಮತ್ತೆ ಪುನರುದ್ಭವ ಆಗದೆ ಕೂಡ ನಾವು ಮಾಡ್ಬೋದು. ಸರ್, ಇಷ್ಟೆಲ್ಲ ಭಯಾನಕ ಗಂಭೀರವಾದಂತಹ ಈ ಸೋರಿಯಾಸಿಸ್ ಏನಿದೆ, ಈ ಕಾಯಿಲೆದು ಎಷ್ಟು ವಿಧಾನಗಳಿದೆ ಸರ್? ಎಷ್ಟು ಟೈಪ್ಸ್ ಆಫ್ ಸೋರಿಯಾಸಿಸ್ ಇದೆ? ಸೋರಿಯಾಸಿಸ್ಸಲ್ಲಿ ಹಲವಾರು ವಿಧಗಳಿದೆ. ಅದು ಎಲ್ಲಿ ಆಗುತ್ತೆ ಅನ್ನೋದ್ರ ಮೇಲೆ ನಾವು ವಿಂಗಡಣೆ ಮಾಡಿದ್ದೀವಿ. ಈಗ ತಲೆಯಲ್ಲಿ ಬಹಳಷ್ಟು ಜನ ಹೊಟ್ಟು ಬಂದಿದೆ ಅಂತ ತಿಳ್ಕೊತಾರೆ, ಆದರೆ ಹೊಟ್ಟು ಆಗಿರೋದಿಲ್ಲ. ಇದು ಕೂಡ ಸೋರಿಯಾಸಿಸ್ ಆಗಿರಬಹುದು. ಈಗ ಹೊಟ್ಟಿಗೂ ಮತ್ತು ಸೋರಿಯಾಸಿಸ್ಗೂ ಡಿಫ್ರೆನ್ಸ್ ಏನಪ್ಪ ಅಂದರೆ, ಹೊಟ್ಟು ಸಾಮಾನ್ಯವಾದ ಒಂದು ಹೊಟ್ಟಷ್ಟೇ. ಆದರೆ ಈ ಸೋರಿಯಾಸಿಸ್ ಹೇಗಪ್ಪ ಅಂತಂದರೆ, 1 ರೂಪಿ ಗಾತ್ರದಂಥ ಪ್ಯಾಚಸ್ ತಲೆಯಲ್ಲಿ, ಅಲ್ಲಲ್ಲಿ ಮತ್ತು ಕಿವಿ ಹಿಂದಗಡೆ, ಹಣೆ ಭಾಗದಲ್ಲಿ, ಕಿವಿ ಒಳಗಡೆ, ಕೆರೆದಾಗ ಸಿಪ್ಪೆ ಥರ ಸುಲಿಯುವಂಥದ್ದು, ರಕ್ತದ ಕಣಗಳನ್ನು ನೋಡುವಂಥದ್ದು ನಾವು ನೋಡ್ತೇವೆ. ಅಥವಾ ಸ್ನಾನ ಮಾಡಿದ ತಕ್ಷಣ ಮರುದಿವಸನೇ ಮತ್ತೆ ಸಿಪ್ಪೆ ಥರ ಸುಲಿತಾ ಇರುತ್ತೆ. ಇದನ್ನು ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತ ಕರಿತೀವಿ. ಮತ್ತು ಅಂಗೈ ಮತ್ತು ಅಂಗಾಲಲ್ಲಿ ಆಗುವಂಥ ಒಂದು ರೀತಿ ಸೋರಿಯಾಸಿಸ್ಸು, ಇದನ್ನು ಪಲ್ಮೋಪ್ಲಾಂಟರ್ ಸೋರಿಯಾಸಿಸ್ ಅಂತ ಕರಿತೇವೆ. ಅಂಗೈಯೆಲ್ಲ ಒಡೆದಿರುತ್ತೆ, ಅಂಗಾಲೆಲ್ಲ ಒಡೆದಿರುತ್ತೆ. ಇನ್ನು ತೊಡೆ ಸಂಧಿಗಳಲ್ಲಿ ಮತ್ತು ಕಂಕಳ ಭಾಗದಲ್ಲಿ ಆಗುವಂಥ ಒಂದು ರೀತಿ ಸೋರಿಯಾಸಿಸ್ನ ನಾವು ಇನ್ವರ್ಸ್ ಸೋರಿಯಾಸಿಸ್ ಅಂತ ಕರಿತೀವಿ. ಇದು ಬಂದಾಗ ಭಾಳ ಜನ ಕ್ರೀಮ್ಸ್ ಮತ್ತು ಆಯಿಂಟ್ಮೆಂಟ್ಸ್ನ ಯೂಸ್ ಮಾಡ್ತಾರೆ, ಆದರೆ ಇದು ಫಂಗಲ್ ಇನ್ಫೆಕ್ಷನ್ ಆಗಿರಲಿಕ್ಕಿಲ್ಲ, ಸೋರಿಯಾಸಿಸ್ ಕೂಡ ಆಗಿರಬಹುದು. ಇನ್ನು ಸೋರಿಯಾಸಿಸ್ನ ನೆಗ್ಲೆಕ್ಟ್ ಮಾಡಿದ್ರೆ ಅದು ಉಗುರಿಗೂ ಹೋಗುತ್ತೆ, ಉಗುರು ತನ್ನ ಬಣ್ಣವನ್ನೆಲ್ಲ ಕಳ್ಕೊಳ್ಳುತ್ತೆ. ಇದನ್ನು ನಾವು ನೈಲ್ ಸೋರಿಯಾಸಿಸ್ ಅಂತ ಕರಿತೇವೆ. ಮತ್ತು ಸೋರಿಯಾಸಿಸ್ಸು ಕೊನೆ ಹಂತಕ್ಕೆ ಹೋಗುತ್ತೆ, ಅದನ್ನು ನಾವು ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಕರಿತೀವಿ. ಅದು ಮೂಳೆಗಳಿಗೆ ಹೋದಾಗ ಮೂಳೆಯೆಲ್ಲ ಊತ ಬಂದು ನೋವಾಗಿ ನಡಿಲಿಕ್ಕೂ ಆಗದಂಥ ಒಂದು ಪರಿಸ್ಥಿತಿ. ಇದನ್ನು ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಕರಿತೇವೆ. ಕೇಳಿದ್ರೇ ನಿಜ ಟೆನ್ಷನ್ ಆಗುತ್ತೆ. ಸೋರಿಯಾಸಿಸ್ ಬಂದಿರುವಂಥವರು ಏನೆಲ್ಲ ಒಂದು ಇದನ್ನು ಅವರು ಕಷ್ಟನ ಎದುರಿಸ್ತಿರ್ತಾರೆ ಅಂತ ಹೇಳಿಬಿಟ್ಟು. ಆದರೆ ಸರ್, ಸೋರಿಯಾಸಿಸ್ ನಮಗೆ ಬೇಡಪ್ಪ, ಲೈಫಲ್ಲಿ ಬರೋದೇ ಬೇಡ ಪ್ರತಿಯೊಬ್ಬರಿಗೂ ಅಂತ ಅನ್ಕೋಬೇಕು ಅಂದರೆ ನಮ್ಮ ಡಯಟ್ ಪ್ಲ್ಯಾನ್ ಹೇಗಿರಬೇಕು ಸರ್? ಬಹಳಷ್ಟು ಜನಕ್ಕೆ ಗೊತ್ತಿಲ್ಲದಿರೋದೇನಪ್ಪ ಅಂತಂದರೆ, ಕಾರಣವಿಲ್ಲದೆ ರೋಗ ಬರೋದಿಲ್ಲ. ಹಾಗೆ ಸೋರಿಯಾಸಿಸ್ ಅನ್ನುವಂತಹ ಕಾಯಿಲೆ ಬರಲಿಕ್ಕೆ ಮುಖ್ಯವಾದಂಥ ಕಾರಣವೇ ನಮ್ಮ ಜೀವನ ಶೈಲಿ, ನಮ್ಮ ಆಹಾರ ಪದ್ಧತಿ. ಈ ಕಾಯಿಲೆಯಿಂದ ತಾವು ದೂರ ಉಳಿಬೇಕು ಅಂತ ಅಂದರೆ ದಯವಿಟ್ಟು ನಿಮ್ಮ ಜೀವನ ಶೈಲಿ, ನಿಮ್ಮ ಆಹಾರ ಪದ್ಧತಿಯನ್ನು ಸರಿ ಮಾಡಿಕೊಡಿ. ಕೆಲವೊಂದು ಇಂಪಾರ್ಟೆಂಟ್ ನಾನು ವಿಷಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಹಾರದಲ್ಲಿ ದಯವಿಟ್ಟು 60% ನಿಮ್ಮ ಹೊಟ್ಟೆಯ ಸಾಮರ್ಥ್ಯಕ್ಕಿಂತ ಜಾಸ್ತಿ ಊಟ ಮಾಡಬೇಡಿ. ಎರಡನೇದಾಗಿ ಪದೇ ಉಣ್ಣಬೇಡಿ, ಉಂಡು ಮಲಗಬೇಡಿ, ರಾತ್ರಿ ಜಾಗರಣೆ ಮಾಡಬೇಡಿ, ಬ್ರಾಹ್ಮಿ ಮುಹೂರ್ತದಲ್ಲೇ ಏಳಬೇಕು. ಮತ್ತು ಅಳಿಸಿರ್ತಕ್ಕಂಥ ಪದಾರ್ಥಗಳು, ಜೀರ್ಣಕ್ಕೆ ಕಷ್ಟ ಆಗಿರ್ತಕ್ಕಂಥ ಪದಾರ್ಥಗಳನ್ನು ಸೇವನೆ ಮಾಡಬೇಡಿ. ಆದಷ್ಟು ಹೊರ್ಗಡೆ ಫುಡ್ನ ಅವಾಯ್ಡ್ ಮಾಡಿ, ಜಂಕ್ ಫುಡ್ನ ಅವಾಯ್ಡ್ ಮಾಡಿ. ಮತ್ತು ಯಾವ ಆಹಾರದಲ್ಲಿ ಅತಿ ಹುಳಿ, ಅತಿ ಖಾರ, ಅತಿ ಉಪ್ಪಿನಂಶ ಇರ್ತದೆ ಅದನ್ನು ಅವಾಯ್ಡ್ ಮಾಡಿ. ಕಂಪ್ಲೀಟ್ಲಿ ಸಸ್ಯಾಹಾರಿ ಆಗೋದು ತುಂಬ ಮುಖ್ಯ ಸೋರಿಯಾಸಿಸ್ಸಲ್ಲಿ. ಯಾಕೆ ಅಂತ ಅಂದರೆ, ನಾನ್ ವೆಜಿಟೇರಿಯನ್ಗೆ ಮತ್ತು ಆಲ್ಕೋಹಾಲ್ ಕನ್ಸಂಪ್ಷನ್ ಯಾರು ಮಾಡ್ತಾರೆ, ಸ್ಮೋಕಿಂಗ್ ಯಾರು ಮಾಡ್ತಾರೆ, ಈ ಕಾಯಿಲೆ ಇರ್ತಕ್ಕಂತಹ ಲಕ್ಷಣಗಳಿಗಿಂತ ಇನ್ನೂ 10 ಪಟ್ಟು ಲಕ್ಷಣಗಳು ಹೆಚ್ಚಾಗ್ತದೆ. ಸೊ ಅದರಿಂದ ನಿಮ್ಮ ಜೀವನ ಶೈಲಿ, ಆಹಾರ ಪದ್ಧತಿ ಬಹಳ ಇಂಪಾರ್ಟೆಂಟು. 3 ವಿಷಯಗಳು: ಆಹಾರ, ನಿದ್ರೆ ಮತ್ತು ವ್ಯಾಯಾಮ. ಈ 3 ಕೂಡ ಸರಿಯಾಗಿದ್ದರೆ ಸೋರಿಯಾಸಿಸ್ ಬರೋದಿಲ್ಲ.
ನಿಜ, ಡೆಫಿನೆಟ್ಲಿ ಜನ ಸೋರಿಯಾಸಿಸ್ ಬಗ್ಗೆ ಇಷ್ಟೊಂದು ಸೀರಿಯಸ್ ಆಗಿ ಯೋಚನೆ ಮಾಡಿರ್ಲಿಕ್ಕಿಲ್ಲ. ಏನೋ ಚರ್ಮದ ಕಾಯಿಲೆ ಬಂದಿದೆ, ಏನೋ ಒಂದು ಆಯಿಂಟ್ಮೆಂಟ್ ಹಚ್ಚಿದ್ರೆ ಹೋಗುತ್ತೆ, ಈ ಥರ ಎಲ್ಲ ಯೋಚನೆ ಮಾಡಿರ್ತಾರೆ ಅನಿಸುತ್ತೆ. ಆದರೆ ಗಂಭೀರವಾಗಿ ಪರಿಗಣಿಸದೆ ಹೋದರೆ ಏನೆಲ್ಲ ಎಫೆಕ್ಟ್ಸನ್ನು ಫ್ಯೂಚರಲ್ಲಿ ಅವರು ಭವಿಷ್ಯದಲ್ಲಿ ಎದುರಿಸಬೇಕಾಗತ್ತೆ ಸರ್? ನೋಡಿ, ಸೋರಿಯಾಸಿಸ್ ಅನ್ನುವಂಥ ಕಾಯಿಲೆಯನ್ನು ಯಾಕೆ ನಾವು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಅಂದರೆ, ಇದು ಚರ್ಮವನ್ನು ಅಲ್ಲದೆ ಇದು ಬೇರೆ ಅಂಗಾಂಗಗಳು ಕೂಡ ಹರಡುವಂಥ ಸಾಧ್ಯತೆಗಳಿರುತ್ತೆ. ಅದರ ಒಂದು ಭಾಗವಾಗಿ ಸೋರಿಯಾಸಿಸ್ನ ಸರಿಯಾಗಿ ಚಿಕಿತ್ಸೆಗೊಳಿಸಲಿಲ್ಲ ಅಂದರೆ ಅಥವಾ ಶಾಶ್ವತವಾಗಿ ಗುಣ ಮಾಡಿಕೊಂಡಿಲ್ಲ ಅಂದರೆ ಅದು ಹೋಗುವಂಥದ್ದು ಉಗುರಿಗೆ. ಈ ಉಗುರು ಏನಾಗ್ಬಿಡುತ್ತೆ ಅಂದರೆ ಬಣ್ಣವನ್ನೆಲ್ಲ ಕಳ್ಕೊಳ್ಳೋದಲ್ಲದೆ ಅದರ ನೇಲ್ ಬೆಡ್ ಕೆಳಗಡೆ ಒಂದು ಮಣ್ಣಿನ ಒಂದು ರೀತಿಯಲ್ಲಿ ಸೇರ್ಕೊಳ್ಳೋಕೆ ಶುರು ಮಾಡುತ್ತೆ. ಈಗ ನಮಗೆ ಉಗುರು ಅನ್ನುವಂಥದ್ದು ಒಂದು 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 ನಮ್ಮ ಸೌಂದರ್ಯದ ಒಂದು ಭಾಗ. ಅದು ಯಾರಾದರೂ ಒಂದು ಥ್ಯಾಂಕ್ಸ್ ಕೊಡಬೇಕಾದ್ರೆ ಅಥವಾ ಒಂದು ಮೀಟಿಂಗಲ್ಲಿ ಇರಬೇಕಾದ್ರೆ ಉಗುರು ಹಂಗೆ ಆಯಿತು ಅಂತ ಅಂದರೆ ಭಾಳ ಮುಜುಗರಗಳನ್ನ ಎದುರಿಸುವಂಥ ಸನ್ನಿವೇಶಗಳನ್ನ ನಾನು ಎಷ್ಟೋ ಸಾರಿ ಪೇಷಂಟ್ಸೆಲ್ಲ ನೋಡಿದ್ದೇನೆ. ಇದನ್ನು ನೇಲ್ ಸೋರಿಯಾಸಿಸ್ ಅಂತ ಕರೀತಾರೆ. ಎರಡನೇದಾಗಿ ಈ ಸೋರಿಯಾಸಿಸ್ನ ಕಾಂಪ್ಲಿಕೇಶನ್ ಅಂದರೆ ಈ ಸೋರಿಯಾಸಿಸ್ನ ಬಹಳಷ್ಟು ದೀರ್ಘಕಾಲದವರೆಗೂ ಹಾಗೆ ಬಿಟ್ಕೊಂಡಾಗ ಅದು ಮೂಳೆ ಹಂತಕ್ಕೆ ಹೋದಾಗ ಮೂಳೆಗಳನ್ನೆಲ್ಲ ಕೂಡ ಇನ್ಫ್ಲಮೇಷನ್ ಮಾಡುತ್ತೆ. ಅಂದರೆ ಮೂಳೆಗಳನ್ನೆಲ್ಲ ಊತ ಬರುವಂಥದ್ದು, ನಡಿಲಿಕ್ಕೆ ತುಂಬ ತೊಂದರೆ ಆಗುವಂಥದ್ದು, ಬೆಳಗ್ಗೆ ಎದ್ದಾಗ ಓಡಾಡಲಿಕ್ಕೆ ತೊಂದರೆ ಆಗುವಂಥದ್ದು, ಎಷ್ಟೋ ಜನ ವೀಲ್ ಚೇರ್ ಮೇಲೆ ಇರುವಂಥದ್ದನ್ನು, ಬೆಡ್ ರಿಡನ್ ಆಗಿರುವಂಥದ್ದನ್ನು ನಾನು ನೋಡಿದ್ದೀನಿ. ಸೊ ಅದರಿಂದ ಸೋರಿಯಾಸಿಸ್ ಕಾಯಿಲೆನ ದಯವಿಟ್ಟು ಯಾರೂ ಕೂಡ ನೆಗ್ಲೆಕ್ಟ್ ಮಾಡಬೇಕು. ಸರ್, ಮುಖ್ಯವಾಗಿ ಸೋರಿಯಾಸಿಸ್ಗೆ ಕಾರಣ ಆದರೂ ಏನು? ಇದೇನಾದರೂ ಹೆರಿಡಿಟ್ರಿ ಆಗಿರುತ್ತಾ? ತಂದೆ ತಾತನಿಂದ ಆ ಥರ ಬಳುವಳಿಯಾಗಿ ಬರುತ್ತಾ ಈ ಕಾಯಿಲೆ? ನೋಡಿ, ಸೋರಿಯಾಸಿಸ್ಗೆ ಹಲವಾರು ಕಾರಣಗಳಿದೆ. ಅದರಲ್ಲಿ ಹೆರಿಡಿಟ್ರಿ ಕೂಡ ಒಂದು. ಅಂದರೆ ತಂದೆ ತಾಯಿ, ಅಜ್ಜಿ ತಾತ ಅಥವಾ ಇನ್ಯಾರಿಗಾದರೂ ಅವರ ವಂಶದಲ್ಲಿ ಯಾರಿಗಾದ್ರೂ ಇದ್ದಂಥ ಸಮಯದಲ್ಲಿ ಅವರ ಬಳುವಳಿಗಳು ಅಥವಾ ವಂಶ ಪಾರಂಪರ್ಯವು ಕೂಡ ಹರಡುವಂಥ ಸಾಧ್ಯತೆಗಳಿರುತ್ತೆ. ಎರಡನೇದಾಗಿ ಈ ಕಾಯಿಲೆಗೆ ಪ್ರಮುಖವಾದಂಥ ಒಂದು ಕಾರಣ, ಇತ್ತೀಚಿನ ದಿನಗಳಲ್ಲಿ ಈ ಕಾಯಿಲೆಯನ್ನು ಯಥೇಚ್ಛವಾಗಿ ಸಾಮಾನ್ಯವಾಗಿ ಮಕ್ಕಳಿಂದ ಎಲ್ಲರೂ ನೋಡ್ತಾ ಇದ್ದೀವಿ. ಇದಕ್ಕೆ ಮುಖ್ಯವಾದಂಥ ಕಾರಣ ನಮ್ಮ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿ. ನೆನಪಿರಲಿ, ಜೀವನ ಶೈಲಿ ಮತ್ತು ಆಹಾರ ಪದ್ಧತಿ. ಯಾರಲ್ಲಿ ಇಂಡಿಸಿಪ್ಲಿನ್ ಲೈಫ್ ಸ್ಟೈಲ್ ಇರುತ್ತೆ, ಯಾರಲ್ಲಿ ಇಂಡಿಸಿಪ್ಲಿನ್ ಫುಡ್ ಹ್ಯಾಬಿಟ್ಸ್ ಇರುತ್ತೆ, ಯಾರಲ್ಲಿ ಗಟ್ ಹೆಲ್ತ್ ಚೆನ್ನಾಗಿರೋದಿಲ್ಲ, ಅವರಲ್ಲಿ ಆಗ್ತಕ್ಕಂಥ ಒಂದು ಕಾಯಿಲೆ. ಅತಿಯಾಗಿ ಇರ್ತಕ್ಕಂಥ ಹುಳಿ ಪದಾರ್ಥಗಳನ್ನ, ಖಾರ ಇರ್ತಕ್ಕಂಥ ಪದಾರ್ಥಗಳನ್ನು ಅಥವಾ ಎಣ್ಣೆಯಲ್ಲಿ ಕರೆದಿರ್ತಕ್ಕಂಥದ್ದು, ಯಾವಾಗೋ ತಿನ್ನುವಂಥದ್ದು, ಯಾವಾಗೋ ಮಲಗುವಂಥದ್ದು, ಅಥವಾ ಊಟ ಮಾಡಿ ಮಲಗುವಂಥದ್ದು, ಅಥವಾ ಅತಿಯಾದಂಥ ಒತ್ತಡವನ್ನು ತಗೊಳ್ಳುವಂಥದ್ದು, ಮಾಂಸಾಹಾರವನ್ನು ತಗೊಂಡು ಮೊಸರು ತಗೊಳ್ಳುವಂಥದ್ದು, ಅಥವಾ ಅಳಿಸಿರ್ತಕ್ಕಂಥ ಪದಾರ್ಥಗಳು, ಜಂಕ್ ಫುಡ್ ಪದಾರ್ಥಗಳನ್ನ ಅಥವಾ ಪ್ಯಾಕಲ್ಲಿರ್ತಕ್ಕಂಥ ಪದಾರ್ಥಗಳನ್ನ ತಗೊಂಡಾಗ ದೋಷಗಳ ವೈಪರೀತ್ಯದಿಂದ ಸೋರಿಯಾಸಿಸ್ ಅನ್ನುವಂತಹ ಕಾಯಿಲೆ ಉತ್ಪತ್ತಿಯಾಗುತ್ತೆ. ಸೋರಿಯಾಸಿಸ್ ಅನ್ನುವಂಥದ್ದು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಒಬ್ಬ ಮನುಷ್ಯನನ್ನು ಜರ್ಜರಿತರನ್ನಾಗಿ ಮಾಡುವಂಥ ಕಾಯಿಲೆ. ಈ ಕಾಯಿಲೆ ಬರೀ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಅಲ್ಲದೆ ಈ ಕಾಯಿಲೆನ ಬಿಟ್ಕೊತ ಹೋದಾಗ ಇದರಿಂದ ಆಗುವಂತಹ ಉಪದ್ರವಗಳು, ಕಾಂಪ್ಲಿಕೇಶನ್ಸ್ ಹಲವಾರು ಇದೆ. ನಾನು ಆವಾಗಲೇ ಹೇಳಿದೆ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ವೈಯಕ್ತಿಕವಾಗಿ ಒಬ್ಬ ಮನುಷ್ಯನ ಜೀವನವನ್ನು ಸಂಪೂರ್ಣವಾಗಿ ಕಿತ್ಕೊಳ್ತಕ್ಕಂಥ ಒಂದು ಕಾಯಿಲೆ. ಹಾಗೆ ಸೋರಿಯಾಸಿಸ್ಸಿಂದ ಹಲವಾರು ರೋಗಗಳು ಉತ್ಪತ್ತಿಯಾಗುವಂಥ ಸಾಧ್ಯತೆಗಳಿದೆ. ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಇದರಿಂದ ಡಯಾಬಿಟಿಸ್ ಬರ್ಬೋದು, ಸಕ್ಕರೆ ಕಾಯಿಲೆಗಳು, ಹೃದಯ ಸಂಬಂಧಿ ಕಾಯಿಲೆಗಳು, ಸ್ಟ್ರೋಕ್ ಬರ್ಬೋದು, ಒಬ್ಯಾಸಿಟಿ ಬರ್ಬೋದು. ಈ ಥರದಂತಹ ಅತ್ಯಂತ ಅಪಾಯಕಾರಿ ಕಾಯಿಲೆಗಳಿಗೆ ತುತ್ತಾಗುವಂತಹ ಸಾಧ್ಯತೆಗಳು ತುಂಬ ಇರೋದರಿಂದ ಈ ಕಾಯಿಲೆಯನ್ನು ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಸೊ ಇಷ್ಟೆಲ್ಲ ಕೇಳಿದ ಮೇಲೆ ಇನ್ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ನಮ್ಮ ವೇದ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಈಗಲೇ ವಿಸಿಟ್ ಮಾಡಿ ನಿಮಗೆ ಇರುವಂತಹ ಏನೇ ಸಮಸ್ಯೆ ಇದ್ರೂ, ಯೋಚನೆ ಇದ್ರೂ ಸೋರಿಯಾಸಿಸ್ ಕುರಿತಾಗಿ ನಾನು ಬೇಗ ಗುಣಮುಖರಾಗಬೇಕು, ಯಾಕೋ ಇದು ಸೋರಿಯಾಸಿಸ್ ಅನ್ನಿಸ್ತಿದೆ ಅಂತ ಅನ್ನಿಸಿದ್ರೂ ಕೂಡ ಅದು ಅಲ್ವಾ ಹೌದಾ ಅಂತ ತಿಳ್ಕೋಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ಈಗಲೇ ಕಾಂಟ್ಯಾಕ್ಟ್ ಮಾಡಿ. ಅಡ್ರೆಸ್ಸು ಕೂಡ ಇದೆ, ಬಂದು ವಿಸಿಟ್ ಮಾಡಿ.